ದುರ್ಯೋಧನ ಎಂಥ ವ್ಯಕ್ತಿತ್ವ, ಅಂಥವನ್ನ ಶಕುನಿ ಬಂದು ಹಾಳು ಮಾಡಿರ್ತಾನೆ. ಆ ಒಂದು ಸನ್ನಿವೇಶದ ನ್ಯಾಯವೆಂದು ಶ್ರೇಷ್ಠವೆಂದು ಸಿದ್ಧಾಂತವಾಗಿ ಬಂದಿದೆ ವಿಚಿತ್ರ ಸೃಷ್ಟಿ. ಈ ಕೌರವೇಶ್ವರನ ಕೆತ್ತನೆಯಲ್ಲಿ ಪ್ರಜ್ವಲಿಸುತ್ತಿರುವ ಶಾಂತತೇಜದ ಪರಮಾರ್ಥವನ್ನು ಅದು ಅರ್ಥವಾಗಲೇನಾದರೆ ಹೇಗಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡದವರಾಗಿ ಕಳಕಳೆಯಾಗಿ ಹೇಳ್ಕೊತ 60 ವರ್ಷ ವಯಸ್ಸು, ಶುಗರ್ ಇಲ್ಲ, BP ಇಲ್ಲ, ಇದುವರೆಗೂ ಒಂದು ಗುಳಿಗೆನೂ ಇಲ್ಲ, ಕೊರೋನಾ ಇಂಜೆಕ್ಷನ್ ತಗೊಂಡಿಲ್ಲ, ವಯಸ್ಸಾ ಬರ್ಬಾರ್ದು. ನಿಯತಿಯಲ್ಲಿರುತ್ತೋ ಅಲ್ಲಿ ಭಗವಂತನ ಜೊತೆ ಇರ್ತಾರೆ. ಯಾವ ಮನುಷ್ಯ ತಾನು ನಗದ ಇನ್ನೊಬ್ಬರು ನಗಿಸ್ತಾ ಒಬ್ಬರಿಗೆ ನೋವು ಕೊಡದೆ ಇರ್ತಾನಲ್ಲ, ಅವನು ಎಲ್ಲಿ ಫುಲ್ ಆಗ್ತಾನೆ. ನಮಗೆ ಒಬ್ಬನ ಜೊತೆ ಅವನಿಗೆ ಕೆಟ್ಟದ್ದು ಬಯಸಕ್ಕೆ ಭಗವಂತನ ನಮಗೆ ಮನ್ಸ್ಕೊಡ್ಬೇಡಪ್ಪ, ಅವ್ನು ನಮ್ಗೆ ಕೆಟ್ಟದ್ದು ಮಾಡಿದ್ರು ಹಿಂದ್ಗಡೆ ನಿಂತು ನಾವು ನಮಗೆ ಒಳ್ಳೆದನ್ನೇ ಬಯಸೋಣ ಅಂತ ನಾವು ಹೋದಾಗ ಭಗವಂತ ನಮ್ಮ ಜೊತೆ ಇರ್ತಾನೆ ಅಂತ ಹೇಳ್ತಾ ನನ್ನ ಮಾತನ್ನು ಬಯಸ್ತೇನೆ.